ಆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟುವವರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಥ್ಯಾಂಕ್ ಯು ಹೆಲನ್. ಈ ವಾಕ್ಯ ಭಾಗವನ್ನ ನಾನು ಪ್ರಾರಂಭಿಕವಾಗಿ ತೆಗೆದುಕೊಳ್ತೇನೆ. ಹೆಲನ್ ಮ್ಯೂಟ್ ಮಾಡಿ. ಈ ಸಂದರ್ಭದಲ್ಲಿ ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಪರಿಚಯವನ್ನ ನಾನು ನಿಮಗೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಸ್ವಲ್ಪ ಇದ್ರೂ ಪರವಾಗಿಲ್ಲ, ನಾನು ಹೇಳ್ಬೇಕಾದದನ್ನ ನಾನು ಹೇಳಿ ಮುಗಿಸ್ತೇನೆ. ಆದಷ್ಟು 30 ನಿಮಿಷದಲ್ಲಿ ಅದನ್ನು ಮುಗಿಸಲು ಪ್ರಯತ್ನ ಮಾಡ್ತೀನಿ. ಇದು ಕ್ರಿಸ್ತ ಶಕ 63ನೇ ಇಸವಿಯಲ್ಲಿ 62ರಿಂದ 63ರ ಆಸುಪಾಸಿನಲ್ಲಿ ಪೌಲನು ಎಫೆಸದವರಿಗೆ ಬರೆದಂತ ಪತ್ರಿಕೆಯಾಗಿದೆ. ಎರಡನೇ ವಿಚಾರ, ಈ ಪತ್ರಿಕೆ ಬರೆದದ್ದು ಎಫೆಸ, ಅದು ಕ್ರಿಸ್ತ ಶಕ 33ನೇ ಇಸ್ವಿಯಿಂದ 100ನೇ ಇಸ್ವಿಯವರೆಗೆ, ಕ್ರಿಸ್ತ ಶಕ 33ನೇ ಇಸ್ವಿಯಿಂದ 100ನೇ ಇಸ್ವಿಯವರೆಗೆ ಇದ್ದಂತ ಸಭೆ ಎಫೆಸದವರಿಗೆ ಬರೆದ ಎಫೆಸ ಎಂಬ ಸಭೆ, ಅದು ಪ್ರಥಮ ಸಭೆ. ಬಹಳ ಹಿಂಸೆ ಸಂಕಟಗಳನ್ನ ಅನುಭವಿಸಿದ ಸಭೆ. ಆ ಕಾಲದಲ್ಲಿ ಎಫೆಸದವರಿಗೆ ಬರೆದಂತ ಆ ಪತ್ರಿಕೆ ಪೌಲನು ಅವನು ರೋಮ್ ಚಕ್ರವರ್ತಿಗಳ ಅಂಡರ್ನಲ್ಲಿ ಅವನು ಜೈಲಿನಲ್ಲಿದ್ದಾಗ, ಇಂಪ್ರಿಸನ್ಮೆಂಟ್ ಟೈಮ್ನಲ್ಲಿ ಇದನ್ನ ಬರೆದು ಎಫೆಸದವರಿಗೆ ಅದನ್ನ ಕೊಟ್ಟಿದ್ದಾನೆ. ಎಫೆಸದವರಿಗೆ ಅಷ್ಟೇ ಅಲ್ಲ, ನಾವು ಈಗ ಓದಿದ ಪ್ರಕಾರ 1ನೇ ವಚನದಲ್ಲಿ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ಎಷ್ಟು ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾನೆ. ಅಂದ್ರೆ ಈ ಎಫೆಸ ಸಭೆಯಲ್ಲಿದ್ದಂತ ದೇವಜನರಿಗೂ ಅಂದ್ರೆ ವಿಶ್ವಾಸಿಗಳಿಗೂ, ಮತ್ತು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಅಂದ್ರೆ ಅವರು ಕೂಡ ವಿಶ್ವಾಸಿಗಳು, ಅಂದ್ರೆ ಬೇರೆಲ್ಲಾ ವಿಶ್ವಾಸಿಗಳು ಅನ್ನುವಾಗ ಈ ಪತ್ರಿಕೆ ನಮಗೂ ಕೂಡ ಅನ್ವಯವಾಗುವಂತದ್ದಾಗಿದೆ. ಈ ಪತ್ರಿಕೆ ಇವತ್ತು ನಾನು ತೋರಿಸುವಂತ ಭಾಗಗಳು, ಅದು ನಮ್ಮ ದೇವರ ಪ್ರೀತಿ ಪೂರ್ವಕವಾದ ಮಾತುಗಳು ನಮ್ಮ ಜೊತೆ ಆಡಿದ್ದಾನೆ. ಬಹಳ ಪ್ರೀತಿಯಿಂದ ಮಾತನಾಡಿದಂತ ಪ್ರೀತಿಯ ವಾಕ್ಯಗಳು ಈ ವಾಕ್ಯ ಭಾಗದಲ್ಲಿ ಮುಂದೆ ನಾವು ನೋಡಬಹುದು. ಯಾಕಂತ ಹೇಳಿದ್ರೆ, ನಮ್ಮ ದೇವರು, ನಾನು ಕಳೆದ ಬಾರಿ ನಿಮಗೆ ತಿಳಿಸಿದೆ, ಅವನು ಬಹಳ ಒಳ್ಳೆಯ ದೇವರು, ಬಹಳವಾದಂತ ಪ್ರೀತಿ ಉಳ್ಳಂತ ದೇವರು, ಕೃಪೆ ಉಳ್ಳಂತ ದೇವರು ಮತ್ತು ತಾಳ್ಮೆ ಉಳ್ಳ ಕರ್ತನು. ದಯಮಾಡಿ ನನ್ನೊಂದಿಗೆ ಕೀರ್ತನೆಗಳ ಪುಸ್ತಕ 103ನೇ ಕೀರ್ತನೆ 8ನೇ ವಚನವನ್ನ ನಾನು ಓದ್ತೇನೆ. 103ನೇ ಕೀರ್ತನೆ 8ನೇ ವಚನದಿಂದ ಕೆಲವು ವಾಕ್ಯಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ, ಪ್ರತಿ ಪ್ರಸಂಗದಲ್ಲೂ ನಾವು ದೇವರನ್ನ ಪ್ರತಿಷ್ಠೆ ಪಡಿಸಲೇಬೇಕು. ಆತನ ಪ್ರೀತಿಪೂರ್ವಕವಾದ ಹೃದಯ, ಆತನ ಪ್ರೀತಿ, ಆತನ ಎಷ್ಟು ಒಳ್ಳೆಯವನು ಎಂಬುದನ್ನ ನಾವು ಅದನ್ನ ತಿಳಿಸಲೇಬೇಕು. ಬೇರೆ ವಿಚಾರಗಳು ಹೇಳುವಾಗ ಅದನ್ನು ಸೇರಿಸಿ ಹೇಳುವುದು ಎಲ್ಲರ ವಾಡಿಕೆ ಆಗಿರ್ತದೆ. ಅದರ ಪ್ರಕಾರ 8ನೇ ವಾಕ್ಯದಲ್ಲಿ ನಾನು ನಿಮಗೆ ತಿಳಿಸುವಂಥದ್ದು, ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಈ ವಾಕ್ಯವನ್ನ ಕಳೆದ ಬಾರಿ ನಾನು ತಿಳಿಸಿದೆ. ಅದು 86ನೇ ಕೀರ್ತನೆಯಲ್ಲಿ 15ನೇ ವಚನದಲ್ಲಿ ಇದೇ ವಿಚಾರವನ್ನು, ಮತ್ತು 121ರಲ್ಲಿ 102 ಮತ್ತು 101ರಲ್ಲಿ ಕೂಡ 4ನೇ ಅದೆಲ್ಲವೂ ಸಿಮಿಲಾರಿಟಿ ಇದೆ. 4ನೇ ವಚನಗಳನ್ನು ನೀವು ಗಮನಿಸುವಾಗ, ದೇವರು ಪ್ರೀತಿ ಪೂರ್ಣ ಉಳ್ಳವನು, ದೀರ್ಘ ಶಾಂತನು, ಕನಿಕರವೂ ಉಳ್ಳಂತ ದೇವರು ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ಅದನ್ನೇ ಪೌಲನು
ಎಫೆಸದವರಿಗೆ ಬರೆಯುವಾಗ ಮತ್ತೆ ನಮಗೆ ಕೂಡ ಬರೆಯುವಂತ ಪತ್ರಿಕೆ ಆಗಿರುವುದರಿಂದ ನಮಗೆ ತಿಳಿಸುವಂತದ್ದು, ಕ್ರಿಸ್ತ ಯೇಸುವಿನ ನಂಬಿಕೆ ಇಟ್ಟವರು ಅಂತ ನಮಗೂ ತಿಳಿಸುವಂತದ್ದು ಆ ಪ್ರೀತಿಯ ಮಾತುಗಳನ್ನೇ ಈಗ ಅನೇಕ ವಿಧವಾಗಿ ಇಲ್ಲಿ ದೇವರು ನಮಗೆ ಪೌಲನ ಮೂಲಕ, ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಮೂಲಕ ನಮ್ಮ ಜೊತೆ ಮಾತನಾಡುವುದನ್ನು ನಾವು ಗಮನಿಸಬಹುದು. ಈ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಎಲ್ಲಿಯೂ ನಿನ್ನನ್ನು ಶಿಕ್ಷಿಸ್ತೇನೆ, ಎಲ್ಲಿಯೂ ನಿನ್ನನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಂಬ ಪದ ಪ್ರಯೋಗ ಎಲ್ಲಿಯೂ ಆಗಿಲ್ಲ. ನೀವು ಗಮನಿಸಿರಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೆ ಓದಿದರೂ ಅದು ಕರ್ತನ ಸಾರ್ವಭೌಮತ್ವ ಮತ್ತು ಕರ್ತನ ಅಧಿಕಾರ ಮತ್ತು ಕರ್ತನ ಪ್ರೀತಿ, ಕರುಣೆ, ಆಂತರ್ಯದ ಬಗ್ಗೆ ಬರೆಯಲ್ಪಟ್ಟಿದೆ ಹೊರತು ನಮ್ಮನ್ನು ಹೆದರಿಸುವಂತ ಯಾವ ಪದ ಪ್ರಯೋಗವೂ ಕೂಡ ಈ ವಾಕ್ಯ ಭಾಗಗಳಲ್ಲಿ ನಮಗೆ ಸಿಗುವುದಿಲ್ಲ. ಬಹಳ ಅಪರೂಪವಾಗಿ ಒಂದು ಸಿಗಬಹುದು, ಅದು ಕೂಡ ನಮ್ಮನ್ನ ಹೆದರಿಸುವುದಿಲ್ಲ. ಇಷ್ಟೇ ವಿಷಯ. ಇವತ್ತಿನ ನಾವು ಪ್ರಸಂಗ ಮಾಡುವಾಗ ಕೆಲವು ವಾಕ್ಯಗಳನ್ನ ನಾವು ಗಮನಿಸುವಾಗ ನಮಗೆ ಒಂದು 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 10 ಜನಗಳ ಮುಂದೆ ಮಾತನಾಡುವಂತ ಒಂದು ಅವಕಾಶಗಳು ನಮಗೆ ಸಿಕ್ಕಿ ನಾವು ಅದನ್ನು ಮಾತನಾಡುವುದನ್ನು ಪ್ರಾಕ್ಟೀಸ್ ಮಾಡಿದಂತ ಸಂದರ್ಭದಲ್ಲಿ ನಾವು ಹೆಚ್ಚಿನದಾಗಿ ಭಯಪಡಿಸುವಂತ ವಾಕ್ಯಗಳನ್ನ, ಭಯಪಡಿಸಿ ನರಕಕ್ಕೆ ಕಳಿಸುವಂತ ವಾಕ್ಯಗಳನ್ನ ರೆಫರೆನ್ಸ್ ಮಾಡಿಕೊಂಡು ನಾವು ಮಾತಾಡುವಾಗ ಬಹಳ ಭಯನೇ ಆಗ್ತದೆ ನಮಗೆ. ಆ ರೀತಿಯಾದಂತ ಪದ ಪ್ರಯೋಗಗಳನ್ನ ನಾವು ಉಪಯೋಗಿಸೋದು ಉಂಟು. ದೇವರ ವಾಕ್ಯದ ಚತುರರು ಮತ್ತು ದೇವರ ವಾಕ್ಯದ ಬೋಧಕರು ಅದು ಮಾಡ್ತಾರೆ. ಆದರೆ ಅದು ಸಭಾಕಾಲದಲ್ಲಿ, ಈ ಕೃಪಾಕಾಲದಲ್ಲಿ ಕರ್ತನ ಹೃದಯ ಹೇಗಿದೆ ಅಂತ ಹೇಳುವಾಗ ನಾವು 103ನೇ ಕೀರ್ತನೆಯಲ್ಲಿ ನೋಡಿದೆವು. ಅದು ಕರುಣೆ ಉಳ್ಳ ಹೃದಯವಾಗಿದೆ, ಪ್ರೀತಿ ಉಳ್ಳ ಹೃದಯವಾಗಿದೆ. ಅವನ ಮಾತುಗಳೆಲ್ಲವೂ ಪ್ರೀತಿ ಪೂರ್ವಕವಾಗಿಯೇ ನಮಗೆ ಇದೆ. ಹಾಗಾಗಿ ನಾವು ಈ ವಾಕ್ಯವನ್ನ ಬಹಳ ಗಮನ ಇಟ್ಟು ಇವತ್ತು ಗಮನಿಸುವುದು ನನಗೆ ಮತ್ತು ನಿಮಗೆ ಬಹಳ ಅವಶ್ಯಕವಾದಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಗದರಿಸುವಿಕೆಯ ಯಾವ ಪದಗಳು ಇಲ್ಲಿ ಸಿಕ್ಕೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ 2ನೇ ವಚನದಲ್ಲಿ, ನಮ್ಮ ತಂದೆಯಾದ ದೇವರಿಂದಲೂ. ಪುನಃ ನಾನು ವಾಕ್ಯವನ್ನ ತಿಳಿಸ್ತೇನೆ, ಕೆಲವರು ಫಾಲೋ ಅಪ್ ಮಾಡಿರುವುದಿಲ್ಲ, ಅದಕ್ಕೋಸ್ಕರ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನ ಆಯ್ತು. ಈ 2ನೇ ವಚನದಲ್ಲಿ ನಿಮಗೆ ತಿಳಿಸ್ತೇನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಬಟ್ ಗ್ರೇಟ್ ವರ್ಡ್, ಇಂಥ ಪ್ರೀತಿಯ ಮಾತು, ದೇವರ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಕೃಪೆಯೂ ಶಾಂತಿಯೂ ಆಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಫೆಸದವರಿಗೆ ಬರೆಯುವಂತದ್ದು ಜೊತೆಗೆ ಈ ದಿವಸ ಈ ವಾಕ್ಯವನ್ನ ಪಠನ ಮಾಡ್ತಿರ್ತಕ್ಕಂಥ ನನಗೂ ನಿಮಗೂ ಕೂಡ ಪೌಲನು ಬರೆಯುವಂಥದ್ದು ದೇವರ ಹೃದಯದಿಂದ ಬಂದಂತ, ದೇವರ ಇಚ್ಛೆಯಂತೆ, ದೇವರ ಪ್ರೇರೇಪಣೆಯಿಂದ ಬಂದಂತ ಈ ಪದಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇವತ್ತು ಅದಕ್ಕಿಂತಲೂ ಜೇನಿಗಿಂತಲೂ ಸಿಹಿಯಾದಂತ ಪದಗಳನ್ನ ಈ ವಾಕ್ಯ ಭಾಗದಲ್ಲಿ ಪೌಲನು ಪ್ರಯೋಗ ಮಾಡಿದ್ದಾನೆ. ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಇದು ಬಹಳ ದೊಡ್ಡ ಅರ್ಥ ಇದೆ ಇದರಲ್ಲಿ. ಕೃಪೆಯೂ ಶಾಂತಿಯೂ ಆಗಲಿ ಅಂದ್ರೆ ನೀವು ಭಯ ಪಡಬೇಡ್ರಿ, ಕರ್ತನು ಯಾರ ಪರ ಇದ್ದಾನೆ? ನಿಮ್ಮ ಪರವೇ ಇದ್ದಾನೆ ಎಂಬುದಾಗಿ ಅವರು ಆ ದಿವಸದಲ್ಲಿ ಆ ಸಭೆಯವರಿಗೆ, ಅದು ಆ ಮೊದಲನೆಯ ಸಭೆ ಎಫೆಸ ಸಭೆಯವರಿಗೆ, ನಾವು ಪ್ರಕಟಣಾ ಗ್ರಂಥದಲ್ಲಿ ಓದುವಂತ ಮೊದಲನೆಯ ಸಭೆ ಎಫೆಸ ಸಭೆ, ಆ ಸಭೆಯವರಿಗೆ ಬಹಳ ಸಂಕಟದಲ್ಲಿದ್ದಂತ ಕ್ರೈಸ್ತರಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಈ ಗ್ರೀಟಿಂಗ್ಸ್ ನ, ಈ ಸಂದೇಶವನ್ನ ಪೌಲನು ತಿಳಿಸ್ತಾ ಇರುವುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸಬಹುದು. ಅದೇ ವಾಕ್ಯವನ್ನ ಇವತ್ತು ಎಷ್ಟು ವರ್ಷ ಆಗಿ ಹೋಯ್ತು, 1900 ಚಿಲ್ಲರೆ ವರ್ಷಗಳು ಆಗಿ ಹೋಗಿದ್ದರೂ ಕೂಡ ಅದೇ ವಾಕ್ಯ ನಮ್ಮ ಕೈಗೆ ಬಂದಿದೆಯಲ್ಲ, ಅದು ಕೃಪೆ. ಆ ವಾಕ್ಯವನ್ನ ನಾವು ಪಠನ ಮಾಡುವಾಗ ದೇವರ ಮಾತುಗಳು, ಪ್ರೀತಿಯ ಮಾತುಗಳನ್ನ ನಾವು ನಿಜವಾಗಲೂ ಶಾಂತಿಯಾದಂತ ಹೃದಯ ನಮಗೆ ಸಿಗ್ತದೆ. ಜೀವನದಲ್ಲಿ ಶಾಂತಿ ಇರ್ತದೆ, ಅಶಾಂತಿ ಇರುವುದಿಲ್ಲ, ಗಲಿಬಿಲಿಗೆ ಕಾರಣ ಇರುವುದಿಲ್ಲ. ಇವೆಲ್ಲ ಇಲ್ಲ ಅಂತ ಹೇಳಿದಾಗ ಕಾಯಿಲೆ ನಮ್ಮನ್ನ ಮುಟ್ಟುವುದಿಲ್ಲ. ಇದು ಬಹಳ ಮುಖ್ಯವಾದಂತ, ಕಾಯಿಲೆ ನಮಗೆ ಬರುವುದಿಲ್ಲ. ದೇವರು ಮನುಷ್ಯನನ್ನ ಹೇಗೆ ಸೃಷ್ಟಿ ಮಾಡಿದ್ದಾನಂತೆ? ಕೀರ್ತನ ಭಾಗದಲ್ಲಿ ಓದುವಾಗ
ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಎಂಬುದಾಗಿ ಕನ್ನಡ ಬೈಬಲ್ನಲ್ಲಿದೆ. ಬಟ್ ಆಂಗ್ಲ ಭಾಷೆ ಇಂಗ್ಲಿಷ್ ಬೈಬಲ್ನಲ್ಲಿ ನಾವು ಓದುವಾಗ ದ ವಂಡರ್ಫುಲ್ ಮತ್ತು ವಿಚಿತ್ರ ಅಲ್ಲ, ಅದು ಟೆರಿಫಿಕಲಿ ಎಂಬುದಾಗಿ, ಅಂದ್ರೆ ಭಯಂಕರವಾಗಿ ಸೃಷ್ಟಿಸಿದ್ದಾನಂತೆ ನಮ್ಮನ್ನ. ಆ ಒಂದು ಕ್ರಿಯೆ ನಮ್ಮಲ್ಲಿ ಆ ದೇ ಆ ರೀತಿ ಕ್ರಿಯೆಗಳು ನಡೆಯುವ ಹಾಗೆ ದೈಹಿಕ ರಚನೆ ಕರ್ತನು ಆ ದಿವಸ ಮಾಡಿ ಆತನ ಉಸಿರನ್ನು ನಮ್ಮಲ್ಲಿ ಮೂಗಿನಲ್ಲಿ ಅದನ್ನು ಇಟ್ಟಿದ್ದಾನೆ. ಅದನ್ನು ನಾವು ಉಳಿಸ್ಕೊಳ್ಳಬೇಕಾದ್ರೆ, ಅವನು ಕೊಟ್ಟಂತ ಆರೋಗ್ಯವನ್ನ ನಾವು ಗಳಿಸಿಕೊಂಡು ಇಟ್ಕೊಳ್ಬೇಕಾದ್ರೆ, ಅಕಸ್ಮಾತ್ ಈ ದಿವಸದಲ್ಲಿ ನಾವು ಯಾವುದೇ ಕಾಯಿಲೆಗಳಿಗೆ ತುತ್ತಾಗಿದ್ದರೂ ಕೂಡ ಅದರಿಂದ ಯಾವುದೇ ಅಪಾಯಗಳು ನಮಗೆ ಸಂಭವಿಸಿದ ರೀತಿಯಲ್ಲಿ ನಾವು ಲವಲವಿಕೆಯಿಂದ ಈ ಪ್ರೀತಿಯ ಮಾತುಗಳನ್ನ ಕಲಿಯುವುದರ ಜೊತೆಗೆ ಅನೇಕರಿಗೆ ಕಲಿಸುವಂತ ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರ ಆ ಪ್ರೀತಿ, ಆ ಕೃಪೆ, ಅವರಿಬ್ಬರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು, ಪ್ರೀತಿಯ ಮಾತುಗಳು ನಮ್ಮಲ್ಲಿ ಇದ್ದು ನಾವು ಅದನ್ನ ಪ್ರಾಯೋಗಿಕ ಜೀವನದಲ್ಲಿ ಉಪಯೋಗಿಸುವಾಗ ನಮ್ಮ ಹೃದಯಗಳು ಹರ್ಷಗೊಳ್ಳುತ್ತದೆ. ಯಾವ ಗಲಿಬಿಲಿಯೂ ನಮ್ಮಲ್ಲಿ ಇರುವುದಿಲ್ಲ, ಯಾವಾಗಲೂ ಸಂತೋಷವೇ. ಒಂದು ಹಾಡನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಆಡ್ತಾ ಇದ್ವಿ, ನಮ್ಮ ಹೆಲೆನ್ ಸಹೋದರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಸಭೆಯಲ್ಲಿ ಆಡಿಸ್ತಾ ಇದ್ರು. ನಾವೆಲ್ಲ ಅವಾಗ ನಿಕ್ಕರ್ ಹಾಕೊಂಡು ಚರ್ಚ್ಗೆ ಹೋಯ್ತಿದ್ ಸಮಯ, ಬಹಳ ಚಿಕ್ಕ ಹುಡುಗರು. ಸಂತೋಷ ಉಕ್ಕುತ್ತೆ ಅಂತ ಹೇಳಿ ಆ ಹಾಡನ್ನ ಆಡಿಸ್ತಾ ಇದ್ರು. ಆವಾಗ ನಮಗೆ ಅರ್ಥ ಆಗ್ಲಿಲ್ಲ ಅದು. ಆದ್ರೆ ಕ್ರಮೇಣವಾಗಿ ವಾಕ್ಯವನ್ನ ಗಮನಿಸುವಾಗ, ಓದುವಾಗ, ಕರ್ತನ ನಮ್ಮನ್ನ ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸುವಾಗ ಆ ಸಂತೋಷ ಏನು ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಆತನ ಹೃದಯ ತುಂಬಿದ ಪ್ರೇಮದ ಮಾತುಗಳು, ಪ್ರೀತಿಯ ಮಾತುಗಳು ನಮ್ಮನ್ನ ಬಹಳವಾಗಿ ಉತ್ತೇಜಗೊಳಿಸ್ತದೆ. ನೀವು ಯೋಚನೆ ಮಾಡ್ಲೇ ಬಿಡ್ರಿ, ಅಯ್ಯೋ ನನಗೇನ್ ಗತಿ, ಅಯ್ಯೋ ಅನ್ನೋ ಪದ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಕೋಟ್ಯಾಂತರ ಹೆಣಗಳು ಈ ಲೋಕದಲ್ಲಿ ಬೀಳ್ತಾವಂತೆ. ಯಾವಾಗ? ಆ ಕಠಿಣ ಕಾಲ, ಮಹಾ ಕಠಿಣ ಕಾಲದಲ್ಲಿ ಆಗ ಒಂದು ಹದ್ದು, ಅದು ದೇವರ ವಾಕ್ಯದಲ್ಲಿ ಇದೆ. ಆದ್ರೆ ಆ ಅಯ್ಯೋ ಅನ್ನೋ ಪದ ನಾವು ಈಗ ಹೇಳುವ ಅವಶ್ಯಕತೆ ಇಲ್ಲ. ನಮಗೆ ಏನೇ ಕಷ್ಟ ಬಂದಿರು, ನಮಗೇನು ದುಃಖ ಬಂದರು, ನಮ್ಮದೇನೇ ಸುಖವಿದ್ದರೂ ದೇವರ ವಾಕ್ಯಾನುಸಾರವಾಗಿ ದೇವರ ಪ್ರೀತಿಯ ಮಾತುಗಳು ನಮ್ಮಲ್ಲಿ ಮೆಲ್ಟ್ ಆಗಿರ್ಬೇಕು. ನಮ್ಮ ಹೃದಯದಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ದೇಹದಲ್ಲಿ ಅದಿರಬೇಕು. ಅಂದ್ರೆ ನಾವು ಒಬ್ಬರನ್ನೊಬ್ಬರನ್ನ ಕ್ಷಮಿಸಿ ಬಿಡಬೇಕು. ಅವರು ಒಂದು ತಪ್ಪು ಮಾಡಿದ್ದನ್ನ ನಾವು ತಿದ್ದಿದ ನಂತರ ಮತ್ತೆ ಅವ್ರನ್ನ ನಾವು ಹಿಂಸಿಸಬಾರ್ದು, ಅವರ ತೇಜೋವಧೆ ಮಾಡಬಾರ್ದು, ಅವರನ್ನ ಅವಮಾನ ಪಡಿಸಬಾರದು, ಅವರನ್ನ ನಮ್ಮ ಅಣ್ಣ ತಮ್ಮಂದಿರಂತೆ ಪ್ರೀತಿಸಬೇಕು. ಮುಂದೆ ನಾನು ಈ ವಾಕ್ಯವನ್ನ ಮುಗಿಸುವ ಸಂದರ್ಭದಲ್ಲಿ ಸಮಯವಿದ್ದರೆ ಅದನ್ನ ನಾನು ತಿಳಿಸಲು ಬಹಳ ಇಚ್ಛೆಯುಳ್ಳವನಾಗಿದ್ದೇನೆ. 9 ಗಂಟೆ ಆಯ್ತಾ, ಬಂತು, ಇಟ್ಸ್ ಓಕೆ. ನಾನು ಈಗ ಮೂರನೇ ವಚನಕ್ಕೆ ಹೋಗ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಈ ದಿವಸ ಎಷ್ಟು ಜನ ಬಂದಿದ್ದೇವೆ? 17 ಜನ ನಾವು ಬಂದಿದ್ದೇವೆ. ನಾವು ಈ ವಾಕ್ಯವನ್ನ ಕೇಳುವಾಗ ನಮ್ಮ ಹೃದಯಗಳ ಜೊತೆಯಲ್ಲಿ ನಾವು ಮಾತಾಡಿಕೊಳ್ಳೋಣ. ಈ ವಾಕ್ಯ ಎಷ್ಟು ಸ್ಟ್ರಾಂಗ್ ಆಗಿ ಬರೆದಿದ್ದಾನೆ ದೇವರು. ಇದಕ್ಕೆ ಇದರಲ್ಲಿರುವ ಶಕ್ತಿ, ಇದರಲ್ಲಿರುವ ತುಂಬಿರ್ತಕ್ಕಂಥ ದೇವರ ಪ್ರೀತಿ ಇನ್ನು ಎಲ್ಲಿ ನಮಗೆ ಸಿಗ್ತದೆ ಈ ವಾಕ್ಯ ಅಲ್ಲದೆ? ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ನಮ್ಮ ಕರ್ತನು ಅಂತ ಹೇಳುವಾಗ ಅದರ ಆಂಗ್ಲ ಭಾಷೆಯಲ್ಲಿ ಲಾರ್ಡ್, ಕನ್ನಡದಲ್ಲಿ ನಾವು ನೋಡುವಾಗ ದೊರೆ ಇಲ್ಲವೇ ದೇವರು. ಅಂದ್ರೆ ನಮ್ಮ ಕರ್ತನು ಕೂಡ ದೇವರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದನು. ನಾವು 1 ಯೋಹಾನ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುವಾಗ ಸ್ಪಷ್ಟವಾಗಿ ದೇವರು ನಮಗೆ ಯೋಹಾನ್ ಬರ್ ಸುವಾರ್ತೆ, ಆಕ್ಚುಲಿ ಅದು ಸುವಾರ್ತೆಯ ಸೆಂಟ್ರಲ್ ಗ್ರಾವಿಟಿ ಪವರ್ ಇರ್ತಕ್ಕಂಥ, ಆ ಪಾಯಿಂಟ್ ಇರ್ತಕ್ಕಂಥ ಸುವಾರ್ತೆ ಅದಾಗಿದೆ ಎಂಬುದಾಗಿ ನನ್ನ ಒಂದು ಸ್ಟಡೀಸ್ ಅಲ್ಲಿ ನಾನು ಅಂದ್ಕೊಂಡಿದ್ದೇನೆ.
ನೀವು ಕೂಡ ಅದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಿ ಈ ವಾಕ್ಯಗಳನ್ನ ನೀವು ಹೇಳಿದ್ರಲ್ಲಿ ನಂಗೆ ತುಂಬಾ ಸಂತೋಷ ಇದೆ. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿರಿ, ನಮ್ಮ ಕರ್ತನು ಅಂತ ಹೇಳುವಾಗ ಈಸ್ ಅವರ್ ಲಾರ್ಡ್ ಅಂದ್ರೆ ಈಸ್ ಅವರ್ ಗಾಡ್. ಆತನು ಪರಲೋಕದಲ್ಲಿರುವ ತಂದೆಯಾದ ಪ್ರತಿರೂಪನು. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ಮತ್ತು ಸೃಷ್ಟಿಗೆಲ್ಲಾ ಜ್ಯೇಷ್ಠ ಪುತ್ರನು, ಇಡೀ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಅಂತ ಹೇಳಿದ್ರೆ, ಜ್ಯೇಷ್ಠತೆ ಉಳ್ಳವನು ಅಂತ ಹೇಳಿದ್ರೆ, ಅದರ ಮೇಲೆ ಅಧಿಕಾರ ಉಳ್ಳವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಎಲ್ಲವೂ ಕಣ್ಣಿಗೆ ಕಾಣುವಂತವು, ಕಣ್ಣಿಗೆ ಕಾಣದೇ ಇರತಕ್ಕಂಥ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅಲ್ಲ 1ನೇ ಅಧ್ಯಾಯದಲ್ಲಿ ನಿಮಗೆ ಸಿಗ್ತದೆ. ಇವಾಗ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂಥದ್ದು ಎಲ್ಲಾ ಸೃಷ್ಟಿಗಳು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೇ, ಆತನಿಗೋಸ್ಕರವೇ, ಆತನ ಮೂಲಕವೇ ಉಂಟಾಯಿತು. ದೇವದೂತರುಗಳಿರಬಹುದು, ಆ ಸೈತಾನ್ ಕೂಡ ಆ ದಿನದಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನ ಸೃಷ್ಟಿಯೇ. ನಾನು ಅವಾಗ ಏಂಜಲಾಲಜಿ ಹೇಳುವಾಗ ನಾನು ನಿಮಗೆ ಅದನ್ನ ತಿಳಿಸಿದೆ. ಡಿಮಾಲಾಲಜಿ ಹೇಳುವಾಗ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೇನೆ. ದಯಮಾಡಿ ಅದನ್ನ ಮತ್ತೆ ನೋಟ್ಸ್ಗಳು ಕೆಲವರ ಹತ್ರ ಇದ್ರೆ ಓದ್ಕೊಳ್ರಿ. ಬಹಳ ಬೇಕು ನಿಮಗೆ ಈಗ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ನಾವು ಬೇಗ ಕುಸಿದು ಹೋಗ್ಬಿಡ್ತೇವೆ. ಕುಸಿದು ಹೋಗೋದಂದ್ರೆ ಜಾರಿ ಹೋಗ್ಬಿಡ್ತೇವೆ. ಈಗ ಕೆಲವು ನ್ಯೂಸ್ ವಿಷಯಗಳು, ನಮ್ ಕಿವಿ ಬಿಡ್ತಕ್ಕಂಥ ಕೆಲವು ಸುಳ್ಳು ಪ್ರಚಾರಗಳು, ಈ ಇವತ್ತಿನ ಪರಿಸ್ಥಿತಿಗಳನ್ನ ನಾವು ಗಮನಿಸುವಾಗ, ಅಯ್ಯೋ ದೇವರು ಎಲ್ಲಿ? ನನ್ನ ದೇವರೇ ಇಲ್ಲಪ್ಪ, ನನ್ನ ಯೇಸುಸ್ವಾಮಿ ಎಲ್ಲಿದ್ದಾನೆ? ನನ್ನ ದೇವರು ಎಲ್ಲಿದ್ದಾನೆ? ಪ್ರೀತಿ ಕೃಪೆಗಳಿಂದ ಶೃಂಗರಿಸ್ತೀನಿ ಅಂತಂದವನು ಈ ಲೋಕದಲ್ಲಿ ನಮ್ಮನ್ನ ತಬ್ಲಿ ಬಿಟ್ಬಿಟ್ಟಿದ್ದಾನಲ್ಲ. ಈ ರೀತಿ ಕೆಟ್ಟ ಭಾವನೆಗಳು ನಮ್ಮಲ್ಲಿ ಬಂದ್ಬಿಡ್ತಿದೆ. ನಮ್ಗೇನೋ ಆಗತ್ತೆ, ನಮ್ಗೇನೋ ಅಪಾಯದಲ್ಲಿದ್ದೇವೆ, ನಾವು ಇಷ್ಟರಲ್ಲಿ ಏನೋ ಆಗ್ಬಿಡ್ತೇವೆ ಎಂಬುದಾಗಿ ನಮ್ಮ ಮಕ್ಕಳು ಬಹಳವಾದ ಕಷ್ಟಕ್ಕೆ ಹೋಗ್ಬಿಡ್ತಾರೆ. ಇವೆಲ್ಲ ಆಲೋಚನೆಗಳು ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬರ್ತದೆ. ಆದರೆ ಈ ವಾಕ್ಯಾನುಸಾರವಾಗಿ ದೇವರ ಪ್ರೀತಿಯ ಮಾತುಗಳನ್ನ ನಾವು ಕಲಿಯುವಾಗ, ಅದನ್ನ ನಮ್ಮ ನಿಜ ದಿನನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಾಗ, ಒಂದು ಸಿಂಪ್ಟಮ್ನ ನಾನು ನಿಮಗೆ ತಿಳಿಸ್ತೇನೆ, ತಿಳ್ಕೊಳ್ಳಿ. ನಿಮಗೆ ಯಾರ ಮೇಲೂ ಕೂಡ ಸಿಟ್ಟು ಬರುವುದಿಲ್ಲ. ನೀವು ಕರ್ತನ ಪ್ರೀತಿಯ ನುಡಿಗಳನ್ನ, ಆ ಪ್ರೀತಿಯ ಹೃದಯವನ್ನ ನೀವು ಧರಿಸಿಕೊಂಡಿದ್ದೀರಿ ಅಂತ ನೀವು ಅನ್ಕೊಳ್ಳೋದೇ ಆದ್ರೆ, ಅದರ ಗುಣ ಹೇಗೆ ಗೊತ್ತಾಗ್ತದೆ, ನಮ್ಮಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಮಗೆ ಯಾರ ಮೇಲೂ ಸಿಟ್ಟು ಬರುವುದಿಲ್ಲ, ಕೋಪವೂ ವಾಗ್ವಾದವೂ ಇಲ್ಲದೆ ನಾವು ಬಹಳ ಪರಿಶುದ್ಧರಾಗಿರ್ತೇವೆ. ಮುಂದೆ ಪರಿಶುದ್ಧತ್ವ ಅನ್ನುವಾಗ ಅದೇ ಬರುತ್ತೆ, ನಾನ್ ನಿಮ್ಗೆ ತಿಳಿಸ್ತೇನೆ. ಯಾವುದು ಇರುವುದಿಲ್ಲ ನಮ್ಮಲ್ಲಿ. ಟೆನ್ಷನ್ ಆಗೋದೇ ಇಲ್ಲ. ನಾವು ಒಂದು ಪಾಪ ಮಾಡುವಂತ ವ್ಯಕ್ತಿಯನ್ನು ನೋಡಿದ್ರು ಕೂಡ ನಾವು ಕೋಪ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೇಳಿದ್ದಾನೆ, ಕೆಟ್ಟವರನ್ನು ನೋಡಿ ನೀನು ಸಿಡಿಗೊಳ್ಳಬೇಡ ಅಂತ ಹೇಳಿ, ಸಿಟ್ಟುಗೊಳ್ಳಬೇಡ ಅಂತ. ಅಂದ್ರೆ ಕರ್ತನು ಯಾವ ರೀತಿಯಲ್ಲಿ ಎಲ್ಲರನ್ನು ಪ್ರೀತಿಸಿದ್ದಾನೋ ಅದೇ ರೀತಿಯಲ್ಲಿ ನಾವು ಪ್ರೀತಿಸಬೇಕೆಂಬುದು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಈ ಎಲ್ಲ ಪ್ರೀತಿಯ ಮಾತುಗಳು, ಪ್ರೀತಿಯ ಗುಣಗಳು, ದೇವರಿಗಿರ್ತಕ್ಕಂಥ ಪ್ರೀತಿಯ ಗುಣಗಳು ನಾವು 103 ಏನ್ ಓದಿದ್ವಿ? ನೀವು ಮತ್ತೊಂದು ಆವರ್ತಿ ತೆಕ್ಕೊಳ್ಳಿ. ಕೀರ್ತನೆ 103ನೇ ಕೀರ್ತನೆ ಆತನು 8ನೇ ವಚನ. ಫ್ರಾಂಕ್ಲಿನ್ ಬ್ರದರ್ ಪ್ಲೀಸ್ ಮ್ಯೂಟ್ ಮಾಡಿ. ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಅದು ಮೊದಲೇ ಹೇಳಿದೆ. ಈಗ 2ನೇ ಭಾಗಕ್ಕೆ 9ನೇ ವಚನಕ್ಕೆ ಬರ್ತೇನೆ. ಆತನು ಯಾವಾಗಲೂ ತಪ್ಪು ಹುಡುಕವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ನಾವು ಈ ಗುಣವನ್ನ ಧರಿಸಿಕೊಳ್ಳಬೇಕು. ನಾವು ಯಾವಾಗಲೂ ಈ ಜಾಯಿನ್ ಆಗೋರ್ಗೆ, ಲೇಟ್ ಆಗಿ ಬರೋರ್ಗೆ, ಮತ್ತೆ ಉತ್ತರ ಕೊಡದಿರೋರ್ಗೆ, ಆಮೇಲೆ ಪಾಠ ಓದದೇ ಇರೋರ್ಗೆ, ಮತ್ತೆ ಈ ಬೈಬಲ್ನ ತೆಗೀದೇ ಇರೋರ್ಗೆ, ಸಡನ್ ಆಗಿ ಲೆಫ್ಟ್ ಆಗೋರ್ಗೆ, ಅಥವಾ ಕೆಲವರು ಜಾಯಿನ್ ಆಗೋವರಿಗೆ, ಸಭೆಗಳಲ್ಲೂ ಕೂಡ ಏನೆಲ್ಲ ತಪ್ಪುಗಳನ್ನ ಹುಡುಕೋ, ಈ ಗುಣ ನಮ್ಮಲ್ಲಿ ಇರಬಾರದು. ಏನೆಲ್ಲ ತಪ್ಪುಗಳನ್ನ ಹುಡುಕುವುದರಿಂದ ಕೆಲಸವನ್ನ ನಾವು ಮಾಡಬಾರ್ದು. ಆದ್ರೆ ತಿದ್ದುವಿಕೆ ಇರ್ತದೆ, ಜ್ಞಾಪಕ ಇಟ್ಕೊಳ್ಳಿ. ಸಭೆಯಲ್ಲಿ ನೀವು ಮೌನವಾಗಿ ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಸಭೆಯಲ್ಲಿಯೋ ಮತ್ತು ನಮ್ಮ ಕುಟುಂಬದಲ್ಲಿಯೋ ನಾವು ದೇವರ ಚಿತ್ತವಲ್ಲ. ಅದನ್ನ ನಾವು ಹುಡುಕೋರು ಕೆಲವರು ಇರ್ತಾರೆ. ಸುಮ್ನೆ ಮಜ್ಜಿಗೆಯಲ್ಲಿ ಕಲ್ಲು ಹುಡುಕಿದ್ರು ಅನ್ನೋ ರೀತಿಯಲ್ಲಿ ಕೆಲವರು ತಪ್ಪುಗಳನ್ನ ಹುಡುಕ್ತಾರೆ. ಆ ರೀತಿಯಾದಂತ ಕೆಳಮಟ್ಟದ ದರ್ಜೆಯ ಆಲೋಚನೆ ನಮ್ಮಲ್ಲಿ ಇರಬಾರದು. ಅದು ಕರ್ತನಲ್ಲಿ ಇರಲಿಲ್ಲ. ಅಂದ್ರೆ ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವನಲ್ಲ. ಅವನೇನಾದ್ರೂ ಒಂದು ಸತಿ ಕೋಪ ಮಾಡ್ಕೊಂಡ್ರೆ
ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವೂ ಕದಲಿ ಹೋಗ್ತದಂತೆ. ನಮ್ಮ ದೇವರು ಈಗ ಹೇಳ್ತಿರ್ತಕ್ಕಂಥ ದೇವರು ಅವನು ನಿತ್ಯವೂ ಕೋಪಿಸಿಕೊಳ್ಳುವುದಿಲ್ಲ. ನಾವು ಕೂಡ ನಾವು ನಿತ್ಯ ಕೋಪ ಮಾಡಲೇ ಬರ್ಸಿದ್ದಾನೆ. ಒಳ್ಳೆಯ ಹೃದಯ ಒಳ್ಳೆಯ ಔಷಧ. ಏನಾದ್ರು ನಮಗೆ BP, ಶುಗರು, ಆಮೇಲೆ ಇದ್ಯಾವುದು ಕೊಲೆಸ್ಟ್ರಾಲು, ಮತ್ತೆ ಇನ್ನೊಂದು ಯಾವುದು ಗಂಟ್ಲೆ ಹತ್ರ ಬರುತ್ತೆ ಅದ್ಯಾವುದು ಅದು, ಇವೆಲ್ಲ ಕಾಮನ್ ಕಾಯಿಲೆಗಳು. ಇವೆಲ್ಲ ಬಂದಾಗ ನಾವು ಕೋಪಿಸ್ಕೊಳ್ತಾನೆ ಇದ್ರೆ ಅದು ಇನ್ನೂ ಜಾಸ್ತಿ ಆಗಿ ಶುಗರ್ ಡೌನ್ ಆಗ್ಲಿಲ್ಲ, ಅದಾಗ್ಲಿಲ್ಲ, ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ದೇವರು ಕೊಟ್ಟಂತ ಪ್ರೀತಿ, ಆ ಪ್ರೀತಿಯಲ್ಲಿ ನಾವು ಕೋಪಿಸಿಕೊಳ್ಳದೆ ಹೋದರೆ, ಉದ್ವೇಗಗೊಳ್ಳದೆ ಹೋದರೆ, ನಮ್ಮ ಈ ದೇವರು ವಿಚಿತ್ರವಾಗಿ ಭಯಂಕರವಾಗಿ ಸೃಷ್ಟಿಸಿದ ಈ ದೇಹದಲ್ಲಿ ಈ ಎರಡು ಕಡೆ ಪಿಟ್ಯುಟರಿ ಗ್ರಂಥಿ ಅಂತ ಒಂದಿದೆ. ಅದು ಸೈಂಟಿಫಿಕಲಿ ಪ್ರೂವ್ಡ್. ನಾನು ಹೇಳಿದ ಡಾಕ್ಟರ್ಗಳು ಹೇಳೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಪಿಟ್ಯುಟರಿ ಜ್ಯೂಸ್ ಅದು ಇಲ್ಲಿಗೆ ಅದು ತಯಾರಾಗಬೇಕಾದ್ರೆ ನಾವು ಸಂತೋಷವಾಗಿದ್ರೆ ತುಂಬಾ ಅದು ಎಷ್ಟು ಬೇಕೋ ಅಷ್ಟು ತಯಾರು ಮಾಡಿ ರಕ್ತಕ್ಕೆ ಕಳಿಸಿ, ರಕ್ತದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ತೆಗೆದು ಅದು ರಕ್ತದಲ್ಲಿ ಬೆರೆತು ನಮಗೆ ರೆಸಿಸ್ಟೆನ್ಸ್ ಪವರ್, ಈ ಕಾಯಿಲೆಗಳಿಂದ ಅದು ಬರದ ಹಾಗೆ ಅಥವಾ ಕಾಯಿಲೆಗಳಿದ್ದರೆ ಅದು ಉಮ್ಮಳಿಸದ ಹಾಗೆ, ಅಂದ್ರೆ ಡಬಲ್ ಟ್ರಿಬಲ್ ಆಗದ ಹಾಗೆ ಆ ಒಂದು ಕಾರ್ಯ ನಮ್ಮ ದೇಹದಲ್ಲಿ ದೇವರಿಟ್ಟಿದ್ದಾನೆ. ಅದರಿಂದಲೇ ನಾವು ಸಮಾಧಾನವಾಗಿರ್ಬೇಕು. ತಪ್ಪುಡುಕದಾಗ ಸಮಾಧಾನವಾಗಿರಕ್ಕಾಗಲ್ಲ. ನಿತ್ಯವೂ ಕೋಪ, ತಪ್ಪುಡುದಲ್ಲೆಲ್ಲ ಬರೇ ಕೋಪ, ಪ್ರತಿಯೊಂದಲ್ಲೂ ತಪ್ಪುಡುಕ್ತಾ ಇದ್ರೆ ಕೋಪ ಅದು ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರೆ, ನೇರವಾಗಿ ಅದು ನರಕಕ್ಕೆ ಕಳಿಸುವಂತ ಸಾಧನ. ಒಂದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಹಾತ್ಮರು ಒಂದು ಮಾತು ಹೇಳಿದ್ದಾರೆ, ಕೋಪ ಎಂಬುದ ಕೇಳು ಪಾಪದ ನೆಲಗಟ್ಟು. ಕೋಪವೆಂಬುದ ಕೇಳು ಪಾಪದ ನೆಲಗಟ್ಟು. ಅಂದ್ರೆ ಪಾಪಕ್ಕೆ ಬೇಸಿಕ್, ಅಂದ್ರೆ ನೆಲಗಟ್ಟು ಅಂದ್ರೆ ಫೌಂಡೇಶನ್. ಸತ್ಯವೇದದಲ್ಲಿ ಇರ್ತಕ್ಕಂಥದ್ನ ಆ ರೀತಿ ಹೇಳಿದ್ದಾರೆ. ಕೋಪಿಯು ತಾನಿಳಿಯುವ ನರಕಕ್ಕೆ ಕೂಪದೊಳು ನೇಣು ಹರಿದಂತೆ ಸರ್ವಜ್ಞ ಎಂಬುದಾಗಿ ಒಂದು ಪದ ನಮಗೆ ಸ್ಕೂಲಲ್ಲಿದ್ದಾಗ ಕಲಿಸಿದ್ರು, ನಮ್ಮ ಮೇಸ್ಟ್ರುಗಳು ಕಲಿಸಿದ್ರು. ಯಾವ ಜಾತಿ ಭೇದ ಇಲ್ಲ ಅದರಲ್ಲಿ. ವಾಕ್ಯ ಎಷ್ಟು ಚೆನ್ನಾಗಿದೆ ಅದನ್ನು ನೀವು ಗಮನಿಸ್ರಿ. ಅಂದ್ರೆ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಅಂದ್ರೆ ಇಸ್ ದ ಬೇಸಿಕ್ ಆಫ್ ದಿಸ್ ಸಿನ್. ನಾವು ಕೋಪ ಜಾಸ್ತಿ ಆದರೆ ನಾವು ಪಾಪ ಮಾಡ್ತಾ ಇರ್ತೇವೆ. ನಮಗೆ ಯಾರು ಸಿಟ್ಟನ್ನ ರೇಗಿಸುವವರಿದ್ರೆ ಇವತ್ತಿನ ದಿನ ಆ ಜಾಗದಿಂದ ಖಾಲಿ ಮಾಡ್ಬೋದು. ದೇವರು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಂತ ವಿಷಯ. ವಾದ ವಿವಾದಗಳನ್ನ ಮಾಡುವಂತ ಸ್ಥಳದಲ್ಲಿ ನಾವು ವಾದಕ್ಕೆ ಇಳಿಬಾರದು. ಆ ಸ್ಥಳವನ್ನ ಬಿಡಬೇಕು. ಕರ್ತನು ಅದೇ ಕೆಲಸವನ್ನ ಮಾಡಿದ್ದಾನೆ. ತಲ್ಮನೋತ ಎಂಬ ಸ್ಥಳದಲ್ಲಿ ಆತನು ಬಂದಾಗ ಜನರು ಅವ್ರನ್ನ ಪ್ರಶ್ನೆ ಮಾಡಿ ತರ್ಕಕ್ಕಿಳಿದಾಗ ಶಿಷ್ಯರನ್ನ ಕರ್ಕೊಂಡು ದೋಣಿಯನ್ನ ಹತ್ತಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಅದು ನಾವು ಕಲ್ತಿದ್ದೇವೆ ವಾಕ್ಯದಲ್ಲಿ. ಅದೇ ರೀತಿಯಲ್ಲಿ ಕೋಪಿ ತಾನಿಡುವ ನರಕಕ್ಕೆ ಕೂಪದಳು ನೇಣು ಹರಿದಂತೆ ಸರ್ವಜ್ಞ ಅಂತ ಹೇಳಿದ್ರೆ, ಈ ಬಾವಿ ಒಳಗಡೆ ಹಗ್ಗವನ್ನ ನಾವು ಬಿನ್ಗೆ ಕಟ್ಟಿ ಬಿಟ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತದೆ ಬಾವಿ ಅಡಿಗೆ ಅಂತ ಹೇಳಿದ್ರೆ, ಹೋಗಿ ಧಮ್ ಅಂತ ಆ ಬಿನಿಗೆ ಆ ಬಾವಿಲಿರೋ ನೀರಿಗೆ ಟಚ್ ಆಗಂಟ್ಲು ಹೋಗುತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ನರಕಕ್ಕೆ ಹೋಗ್ತಾನಂತೆ ಕೋಪ ಮಾಡ್ಕೊಳ್ಳಬಾರ್ದು. ಆದಷ್ಟು ಅವಾಯ್ಡ್. ಆದಷ್ಟಲ್ಲ, ಕೋಪ ಬಿಟ್ಟು ಬಿಡ್ಬೇಕು. ಕರ್ತನ ಎಲ್ಲಿ ಸಿಟ್ಟುಕೊಂಡು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಿಟ್ಟುಕೊಂಡ ವಿಚಾರಗಳನ್ನ ನಾವು ಗ್ರಹಿಸುವಾಗ ಅದು ಬೇರೆ ಅರ್ಥಗಳನ್ನ ಕೊಡುವಂತದ್ದಾಗಿದೆ. ಸಿಟ್ಟುಕೊಂಡು ಯಾವ ಅಪಾಯವನ್ನು ಕರ್ತನು ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ, ಕ್ಷಮಿಸಿದ್ದಾನೆ. ಆದ್ರೆ ಸಿಟ್ಟುಕೊಳ್ಳುವಿಕೆಯಲ್ಲಿ ಒಂದು ಅರ್ಥವಿದೆ. ಅಂದ್ರೆ ಅದು ತಿದ್ದುವಿಕೆ ಇದೆ, ಅದರಲ್ಲಿ ಸತ್ಯ ಇದೆ, ಪವಿತ್ರತೆ ಇದೆ, ಅದು ಇದೆ. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸಿಟ್ಟುಕೊಳ್ಳುವಂತ ಪರಿಸ್ಥಿತಿಗಳನ್ನ ನಾವು ಗಮನಿಸಿದ್ದೇವೆ. ಆದರೆ ಇದು ಬೇರೆ ತರ ಸಿಟ್ಟು. ಸುಮ್ಮನೆ ತಪ್ಪುಡ್ಕೋದು, ಸಿಟ್ಟು ಮಾಡಿಕೊಳ್ಳುವುದು. ದಿಸ್ ಎಫೆಕ್ಟ್ ಅಪಾನ್ ಅವರ್ ಬಾಡಿ ನೇಚರ್ ಅಂಡ್ ಹೆಲ್ತ್ ಪೊಸಿಷನ್ಸ್. ನಮಗೆ ತಲೆ ಕೆಟ್ಟೋಗ್ತದೆ ರೀ, ಹುಚ್ಚರಾಗ್ತಾರೆ, ಈ ಪರಿಸ್ಥಿತಿ ಬರ್ತದೆ. ನಾವು ಮುಂದೆ ಹೋಗೋಣ. ಈಗ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಅಂತ ಹೇಳುವಾಗ ನಾನು ಹೇಳಿದೆ ಆತನು ದೇವರು ಎಂಬುದನ್ನ ಈ ವಾಕ್ಯವು ನಮಗೆ ತಿಳಿಸ್ತು.
ಯೇಸು ಕ್ರಿಸ್ತನ ದೇವರು ತಂದೆಯೋ ಆಗಿರುವ ಆತನಿಗೆ ಸ್ತೋತ್ರ. ಅಂದ್ರೆ ಯೇಸು ಕ್ರಿಸ್ತನ ದೇವರು ಅಂತ ಹೇಳುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರು. ಆ ದೇವರ ಬಗ್ಗೆ ಒಂದು ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತೇನೆ, ಅನಂತರ ಮುಂದೆ ಹೋಗ್ತೇನೆ. ನೀವು ಗಮನಿಸ್ರಿ, 1 ತಿಮೋತಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರ ಕೊನೆ ಭಾಗದಿಂದ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದು. ವೇಟ್ ಅದಲ್ಲ 1 ತಿಮೋ 6ನೇ ಅಧ್ಯಾಯ 15ರ ಕೊನೆ ಭಾಗದಿಂದ ಏಕಾಧಿಪತಿಯು ಅಂತ ಇದೆ ಅಲ್ಲಿ. 1 ತಿಮೋತಿ 6ನೇ ಅಧ್ಯಾಯ 15ನೇ ವಚನದ ಕೊನೆಯ ಭಾಗ ಏಕಾಧಿಪತಿಯು ಅಂತ ಇದೆಯಲ್ಲ, ಅಲ್ಲಿಂದ ಮುಂದೆ. ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. 1 ತಿಮೋತಿ ಎಸ್ ಮಾಡಿ ಓದಿ. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇನ್. ಆಮೆನ್. ಇದು ದೇವರು, ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು. ನೀವು ಈ ವಾಕ್ಯವನ್ನು ಓದಿರುವಾಗ ಇನ್ನೂ ಅನೇಕ ವಾಕ್ಯಗಳು, ವಿಮೋಚನ ಕಂಡ 33:20, ಯೋಹಾನ 1:18 ನೀವು ಫುಟ್ ನೋಟ್ ಅಲ್ಲಿ ನೋಡಿ ಸಾಕು. ನಾನು ದೊಡ್ಡದಾಗಿ ಅದನ್ನ ಬಯಾಟ್ ಮಾಡಿದೀನಿ ಅಂತ ನಿಮ್ಮ ಹತ್ರ ಕೊಚ್ಕೊಳ್ಳಿ. ನೋಟಲ್ಲಿ ನಿಮಗೆ ಕ್ಲಿಯರ್ ಆಗಿ ಬರ್ದಿದೆ ಎಷ್ಟೊಂದು ವಾಕ್ಯಗಳನ್ನ. ದೇವರನ್ನ ಪರಲೋಕದ ತಂದೆಯಾದ ದೇವರನ್ನ ಯಾರು ಇನ್ನೂ ನೋಡಿಲ್ಲ ಎಂಬುದಾಗಿ ಅಲ್ಲಿ 1ನೇ ರೆಫರೆನ್ಸ್ ಅಲ್ಲಿ ಬಂದಿದೆ ನಿಮಗೆ. ಯೋಹಾನ 1:18 ನಾನು ಈಗ ತಾನೇ ನಿಮಗೆ ತಿಳಿಸಿದೆ. ಆಮೇಲೆ 5:17, 6:46, ಕೊಲೊಸ್ಸೆ 1:15, 1 ಯೋಹಾನ 4:12 ಮತ್ತು 20 ಇವೆಲ್ಲವನ್ನ ಓದುವಾಗ ಇನ್ನೂ ಅನೇಕ ವಾಕ್ಯಗಳನ್ನು ನಾವು ಗಮನಿಸುವಾಗ ಅವನು ತಂದೆಯಾದ ದೇವರು, ನಮ್ಮ ತಂದೆಯಾದ ದೇವರು. ಇಲ್ಲೇನಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಅಂತ ಹೇಳುವಾಗ ಪರಲೋಕದಲ್ಲಿರುವ ತಂದೆಯಾದ ದೇವರು ಅಂದ್ರೆ ನಮ್ಮ ಕರ್ತನಲ್ಲದೆ ಇನ್ಯಾರೂ ಆತನನ್ನ ನೋಡಿಲ್ಲ. ಆದರೆ ಯೋಹಾನ್ ಸುವಾರ್ತೆ ನಾವು 14ನೇ ಅಧ್ಯಾಯದಲ್ಲಿ ಓದುವಾಗ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಅಂದ್ರೆ ಆತನ ಪ್ರತಿರೂಪನು ಎಂಬುದಾಗಿ ಇದೇ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ತತ್ವಮೂರ್ತಿ, ಅವನು ತತ್ವಮೂರ್ತಿಯಾಗಿದ್ದಾನೆ ಅಂದ್ರೆ ಆತನ ಹಾಗೆ ಇದ್ದಾನೆ. ಆತನ ಎಲ್ಲಾ ಗುಣಗಳನ್ನ ಆತನು ಹೊಂದಿದ್ದಾನೆ. ಅವನು ಏನು ಮಾತನಾಡುತ್ತಾನೋ ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತನಾಡುತ್ತಿದ್ದನು. ಅಲ್ಲಿ ಏನು ಮಾಡುತ್ತಾನೋ ಅದನ್ನೇ ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾಡುತ್ತಿದ್ದನು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ರೂಪವನ್ನ ನಾವು ಇಲ್ಲಿ ನೋಡಬಹುದಾಗಿತ್ತು ಆ ಸಂದರ್ಭದಲ್ಲಿ. ಈಗಲೂ ಕೂಡ ನಮ್ಮ ಕಣ್ಣುಗಳು ಆತ್ಮೀಯ ಕಣ್ಣುಗಳಲ್ಲಿ ನಾವು ನೋಡಬಹುದು. ಆದರೆ ಪರಲೋಕದಲ್ಲಿರುವ ತಂದೆಯಾದ ದೇವರನ್ನ ಇದುವರೆವಿಗೂ ಯಾರೂ ಕೂಡ ನೋಡಿಲ್ಲ. ಆದರೆ ಮುಂದೆ ನಾವು ನೋಡ್ತೇವೆ ಎಂಬುದಾಗಿ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ಅದನ್ನ ಆ ಆರಾಧನೆಯ ಆ ಭಾಗವನ್ನ ಓದುವಾಗ ಅದು ನಮಗೆ ಗೋಚರವಾಗ್ತದೆ. ನಾವು ತಂದೆಯಾದ ದೇವರನ್ನು ನೋಡ್ತೇವೆ. ಅಂದ್ರೆ ಈ ದೇಹದಲ್ಲಿ ಅಲ್ಲ, ಈ ಕಣ್ಣಿನಲ್ಲಿ ಸಾಧ್ಯವಿಲ್ಲ, ನಾವು ಸತ್ತೋಗ್ತೇವೆ. ಅದನ್ನ ಮೋಶೆಗೆ ಅದೇ ದೇವರು ನನ್ನನ್ನು ನೋಡಿ ಮನುಷ್ಯರು ಬದುಕುವುದು ಉಂಟೆ ಎಂಬುದಾಗಿ ಹೇಳಿದ್ದನ್ನ ನಾವು ಗಮನಿಸ್ತೇವೆ. ಮೋಶೆಗೆ ಆ ಬೆಟ್ಟದ ಮೇಲೆ ಹೋದಂತ ಸಂದರ್ಭದಲ್ಲಿ ಅವನ ದರ್ಶನ ಕೊಟ್ಟಾಗ ಈ ಮಾತನ್ನ ಕರ್ತನ ದೇವರು ಹೇಳಿದ್ದಾನೆ. ಹಾಗಾಗಿ ಈ ವಾಕ್ಯದ ಪ್ರಕಾರ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು, ತುಂಬಾ ಜಾಸ್ತಿ ಹೋಗೋದು ಬೇಡ. ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೋ ಆಗಿರುವ ಆತನಿಗೆ ಸ್ತೋತ್ರ. ಅಂದ್ರೆ ಪೌಲನು ಸ್ತೋತ್ರ ಕೊಡ್ತಾ ಇದ್ದಾನೆ ಯಾರಿಗೆ ಅಂದ್ರೆ ಮಗನಾದ ದೇವರಿಗೂ ತಂದೆಯಾದ ದೇವರಿಗೂ, ಇಬ್ಬರೂ ದೇವರೇ, ಅವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಿರುವುದನ್ನ ನಾವು ಗಮನಿಸುತ್ತೇವೆ. ಆತನು ಪರಲೋಕದಲ್ಲಿ, ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಪುನಃ ವಾಪಸ್ ಬನ್ನಿ ನೀವು. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಈಗ ನೋಡಿ, ಈ ವಾಕ್ಯದ ನೀವು ಅರ್ಥವನ್ನ ಗಮನಿಸ್ರಿ. ಅದರ ಅರ್ಥವನ್ನ ನಾವು ಎಲ್ಲಿ ಓದಬಹುದು ಅಂತ ಹೇಳಿದ್ರೆ ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನಕ್ಕೆ ಬನ್ನಿ.
ಆತನು ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಅಂದ್ರೆ ಪರಲೋಕದ ತಂದೆಯಾದ ದೇವರ ಬಲಾತಿಶಯಗಳು, ಆತನ ಪರಾಕ್ರಮಗಳು, ಆತನಿಗಿರ್ತಕ್ಕಂಥ ಶಕ್ತಿ, ಆತನಿಗಿರ್ತಕ್ಕಂಥ ರೂಪ, ಆ ಭಯಂಕರವಾದಂತ ಅಧಿಕಾರ, ಸರ್ವಾಧಿಕಾರ, ಇವೆಲ್ಲವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ನೋಡಿದ್ದೇವೆ, ಅದನ್ನ ಅರಿತುಕೊಂಡಿದ್ದೇವೆ ಎಂಬುದಾಗಿ ವಾಕ್ಯವು ತಿಳಿಸ್ತದೆ. ಹೇಗೆಂದರೆ ಆತನು ಸತ್ತಿದ್ದ ಯೇಸು ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಈಗ ಯಾರಿದ್ದಾರೆ ಅಧಿಕಾರದಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಎಲ್ಲ ಅಧಿಕಾರವೂ ಅವನ ಕೈಲಿದೆ, ಆತನು ನಡೆಸ್ತಾ ಇದ್ದಾನೆ. ನಾವು ಮುಂದೆ ಓದುವಾಗ ಮುಂದೆ ನೋಡಿ, ಇನ್ನು ಚೆನ್ನಾಗಿ ಬರೆದಿದ್ದಾನೆ ಅದನ್ನ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಎಲ್ಲವೂ ಆತನ ಪಾದಗಳ ಕೆಳಗೆ ಇದೆ. ಅಯ್ಯೋ, ಇದು ನಮ್ಮ ಲೋಕವಲ್ಲ, ಪ್ರಪಂಚವಲ್ಲ, ಇದು ನಾವು ಪರಲೋಕ ಸಂಸ್ಥೆ ಅಂದ್ರೆ ಕೊರಗೋದುಂಟು. ಎಷ್ಟೋ ಜನ ಅದಕ್ಕೆ ಕಾರಣ ಬೋಧನೆಗಳು ಸರಿ ಇಲ್ಲ ಅಂತ. ಬೋಧನೆಗಳು ಸರಿ ಇದ್ರೆ, ಇದು ಗೊತ್ತಿದ್ರೆ ಯಾರು ಹಂಗೆ ಕೊರಗೋದಿಲ್ಲ. ಈ ಲೋಕವು ನಮ್ಮ ತಂದೆಯಾದ ದೇವರು ಹೇಳಿರೋ ಪ್ರಕಾರ ಈ ಲೋಕವು ನನ್ನದು, ಈ ಲೋಕದಲ್ಲಿ ಚಿನ್ನ ಬೆಳ್ಳಿ ಎಲ್ಲವೂ ನನ್ನದು, ಎಲ್ಲವೂ ನನ್ನದು, 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 ನಾನೇ ನಾನೇ ಎಂಬುದಾಗಿ, ನಾನೇ ಎಲ್ಲವನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರು ಹೇಳುವುದನ್ನ ನಾವು ಕೀರ್ತನ ಗ್ರಂಥದಲ್ಲಿ ಅನೇಕ ಕಡೆ ನಾವು ಓದ್ತೇವೆ. ಅದರ ಪ್ರಕಾರ ನಾವು ನೋಡುವಾಗ ಎಲ್ಲ ಅಧಿಕಾರಗಳು ಆತನ ಪಾದದ ಕೆಳಗೆ ಇದ್ದಾವೆ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಇದು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾದಂತ. ಇವಾಗ ಸಭೆಗೆ ಆತನನ್ನು ನೇಮಿಸಿದನು. ಯಾವ ಸಭೆಗೆ? ನೀವು ದಯಮಾಡಿ ನನ್ನೊಂದಿಗೆ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯಕ್ಕೆ ಬನ್ರಿ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ ನಾನೇ ಓದ್ತೇನೆ. 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಯಾರನ್ನ ಇಟ್ಟಿದ್ದಾನಂತೆ? ಹಿರಿಯರು ಇಟ್ಟಿದ್ದಾನೆ. ಅಂದ್ರೆ ಹಿರಿಯರು ಯಾವುದೋ ಒಂದು ಕ್ವಾಲಿಫಿಕೇಶನ್ ಮೇಲೆ, ಯಾವುದೋ ಒಂದು ರೆಕಮೆಂಡೇಶನ್ ಮೇಲೆ, ಯಾವುದೋ ಒಂದು ದುಡ್ಡಿನ ಒಂದು ಪ್ರಭಾವದ ಮೇಲೆ ಹಿರಿಯರಾಗಬೇಡ್ರಿ. ಈ ವಾಕ್ಯದ ಪ್ರಕಾರ ಇದು ಔಟ್ ಆಫ್ ಮೈ ಸಬ್ಜೆಕ್ಟ್, ಬಟ್ ಈ ವಾಕ್ಯವನ್ನ ತಿಳಿಸುವಾಗ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾರು ಇಟ್ಟಿದ್ದಾನಂತೆ? ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿದ್ದಾನೆ. ಅಂದರೆ ಈ ಸಭೆ ಎಂದು ಹೇಳುವಾಗ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು 23ನೇ ವಚನದಲ್ಲಿ ನಾವು ನೋಡುವಾಗ ಸಭೆಯು ಆತನ ದೇಹವಾಗಿದೆ ಅಂತ ಹೇಳಿದ್ರೆ, ಈ ಇರ್ತಕ್ಕಂಥ ಆತನ ವಿಶ್ವಾಸಿಗಳ ಸಭೆ ಏನಿದೆ ಈ ಲೋಕದಲ್ಲಿ, ಅದು ನಮ್ಮ ಕರ್ತನಾದ ದೇಹ, ಅದಕ್ಕೆ ಶಿರಸ್ಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸುತ್ತದೆ. ಈಗ ನಮಗೆ ಬಂದ ಲಾಭ ಏನು? ಒಂದು ಲಾಭ, ನಾವು ಆತನ ಸಭೆ ಎಂಬ ದೇಹದಲ್ಲಿ ನಾವು ಅಂಗಗಳಾಗಿದ್ದೇವೆ. ಅದನ್ನ ನೆನಪಿಸಿಕೊಳ್ಳುವುದಕ್ಕಾಗಿಯೇ ನಾವು ನೆನಪಿಸಿಕೊಳ್ಳುವ ಕೂಟಕ್ಕೆ ಸೇರ್ತೇವೆ. ಎಲ್ಲಿ? ಪ್ರತಿ ಭಾನುವಾರ ಆರಾಧನೆ ಆರಾಧನೆ ಆರಾಧನೆ, ಮೀನಿಂಗ್ಲೆಸ್ ಆರಾಧನೆ. ಅದು ಆರಾಧನೆ ಕೂಟ ಅಲ್ಲ. ನೀವು ಇವತ್ತಿಂದ ಬರೆದಿಟ್ಕೊಳ್ಳಿ. ಆರಾಧನೆಯನ್ನ ನೀವು ಮಾಡಬೇಕಾದ್ರೆ ಯಾವ ಗುರುತುಗಳು ಅದಕ್ಕೆ ಬೇಕಾಗಿಲ್ಲ. ನಾವು ಎಲ್ಲಿ ಬೇಕಾದ್ರೂ, ಯಾರ ಜೊತೆಯಲ್ಲಿ ಬೇಕಾದ್ರೂ ಒಂಟಿಯಾಗಿ ನಾವು ಆರಾಧಿಸಬಹುದು ಅಂದ್ರೆ ಏನೋ? ಅದನ್ನ ಕೊಂಡಾಡುವುದು. ಕರ್ತನಾದ ಯೇಸು ಕ್ರಿಸ್ತನ ಕೊಂಡಾಡುವುದಕ್ಕೆ, ತಂದೆಯಾದ ದೇವರನ್ನ ಕೊಂಡಾಡುವುದಕ್ಕೆ ಸ್ಥಳದ ಅವಶ್ಯಕತೆಯೂ ಇಲ್ಲ, ರೊಟ್ಟಿ ದ್ರಾಕ್ಷಿಗಳ ಅವಶ್ಯಕತೆಯೂ ಇಲ್ಲ, ಯಾವ ಗುರುತುಗಳ ಅವಶ್ಯಕತೆಯೂ ಇಲ್ಲ, ಕೂಡುವಿಕೆಯು ಕಂಪಲ್ಸರಿ ಅಲ್ಲ. ಅಥವಾ ಹಾಗೆಯೂ ಮಾಡಬಹುದು, ಹೀಗೆಯೂ ಮಾಡಬಹುದು. ಆದರೆ ನಾವು ಕೂಡಿ ಬರ್ತಾ ಇರುವಂತದ್ದು ಏನಕ್ಕೆ ಅಂತ, ಅಲ್ಲಿ ಗುರುತುಗಳು ಇಟ್ಟುಕೊಂಡು ನಾವು ಆರಾಧಿಸುವಂತದ್ದು ಯಾತಕ್ಕೆ ಅಂತ ಹೇಳಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನೆನಪಿಸಿಕೊಳ್ಳೋದಕ್ಕೆ. ಈ ವಾಕ್ಯದ ಪ್ರಕಾರ ಅವನು ತನ್ನ ರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿದಂತ ಆ ಪವಿತ್ರವಾದಂತ ಆತನ ಸಭೆಯಲ್ಲಿ ನಮ್ಮನ್ನ ಆ ಅಂಗಗಳಾಗಿ ಮಾಡಿಕೊಂಡಿದ್ದಾನೆ ಎಂಬುದನ್ನು ಅರ್ಥೈಸುವುದಕ್ಕೋಸ್ಕರ
ಅದನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರ ನಾವು ಒಂದು ಗುರುತನ್ನ 2 ಗುರುತುಗಳನ್ನ ಇಟ್ಟಿದ್ದೇವೆ. ಅದು ಏನು ಅಂತ ಹೇಳಿದ್ರೆ ರೊಟ್ಟಿಯನ್ನ ಒಂದೇ ರೊಟ್ಟಿಯನ್ನ ಮುರಿದು ಅದನ್ನು ಸಾಂಪ್ರದಾಯಿಕವಾಗಿ ನಾವು ಮಾಡುವುದೇ ಆದರೆ ಶಾಪಕ್ಕೆ ಗುರಿ ಆಗ್ತೇವೆ, ಬಹಳ ಕಷ್ಟ ಅನುಭವಿಸ್ತೇವೆ. ಕ್ಷಮಿಸ್ಬೋದು ದೇವರು, ಅವನು ಕ್ಷಮಿಸುವ ಹೃದಯ, ನಾನು ಆಗ್ಲೇ ಹೇಳಾಯ್ತು. ಕ್ಷಮಿಸೋದೇ ಇಲ್ಲ, ನರಕೆ ಕಳಿಸ್ತಾನೆ ಅಂತ ಈ ಮಾತನ್ನ ನಾನು ಹೇಳ. ದೇವರು, ನೀವು ನೋಡ್ರಿ, ನೀವು ಯಾಕೆ ಈ ಮಾತನ್ನ ಆಡುದಿಲ್ಲ ಅಂತ ಹೇಳಿದ್ರೆ, ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ 11, 12 ದಯಮಾಡಿ ಓದಿ. ಯಾರು ಸಿಕ್ಕಿದ್ರೆ ನಮ್ಮ ಪಾಪು, ನೀನೇ ಓದಮ್ಮ. 11 ಮತ್ತು 12. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಸಾಕು ಬಿಡಮ್ಮ, ನಿಮ್ಮ ರಕ್ಷಣೆಯ ಸಾಕು. ಈ ವಾಕ್ಯದಲ್ಲಿ ನೀವು ಗಮನಿಸಿರಿ, ಈ 12ನೇ ವಚನದ ಕೊನೆ ಭಾಗದಲ್ಲಿ ಏನಿದೆ, ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು. ನಮ್ಮ ದೇವರು ಯಾರು? ಈಗ ಪರಲೋಕದಲ್ಲಿರುವ ತಂದೆಯಾದ ದೇವರು ಯಾರು? ತನ್ನ ಇಷ್ಟದಂತೆ ಮಾಡುವಂತ ದೇವರು. ಅವನಿಷ್ಟ, ಅವನ ಚಿತ್ತ ಮುಗಿದೋಯ್ತು. ಒಂದು ಸತಿ ಹಿಂಗ್ ಮಾಡ್ಬೇಕಾದ್ರೆ ಅದನ್ನೇ ಮಾಡ್ತಾನ. ಬೇಡ ಅಂತ ಹೇಳಿದ್ರೆ ಮಾಡೋದೇ ಇಲ್ಲ. ಅಂದ್ರೆ ಅದು ಏನು ಈ ವಾಕ್ಯ ನಮಗೆ ಏನು ತಿಳಿಸ್ತದೆ? ನಾವು ಕೆಲವರು ಬಹಳ ಹೊಗಳ್ತಾ ಇರ್ತೀವಿ, ದೇವ್ರನ್ನ ಅರ್ಥ ಮಾಡ್ಕೊಂಡಿರಲ್ಲ. ಆದ್ರೆ ಏನು ಇದು ಏನು ತಿಳಿಸ್ತಾ ಇದೆ ಅಂದ್ರೆ, ದೇವರ ಸಾರ್ವಭೌಮತ್ವವನ್ನ ತಿಳಿಸ್ತಾ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ನಂಬಿರ್ತಕ್ಕಂಥ, ನಾವು ಆಯ್ಕೆ ಮಾಡಿಕೊಂಡಂತ, ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ, ಸ್ವೀಕರಿಸಿರ್ತಕ್ಕಂಥ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು. ಅವ್ರು ಯಾರು ಅಂತ ಹೇಳಿದ್ರೆ, ತಮ್ಮ ಇಚ್ಛೆಯಂತೆ ಕೆಲಸ ಮಾಡುವಂತವ್ರು. ಅಂದ್ರೆ ಅವರಿಗೆ ಯಾರು ಗೈಡ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅವರಿಗೆ ದಾರಿ ತೋರಿಸುವ ಅವಶ್ಯಕತೆಯೂ ಇಲ್ಲ. ತನ್ನ ಇಚ್ಛೆ ಹೆಂಗೆ ಅಂತ ಹೇಳಿದ್ರೆ, ನಾನು ಏನಾದ್ರು ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗ್ತದೆ. ದೇವರ ವಾಕ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥದ್ನ ಹೇಳಿ ನಿಮ್ಗೆ ಅರ್ಥೈಸುವುದು ಸರಿ ಬರುವುದಿಲ್ಲ. ಅಂದ್ರೆ ಆತನು ತೆಗೆದುಕೊಳ್ಳುವಂತ ನಿರ್ಣಯ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನೀವು ಒಂದು ವಾಕ್ಯನ ನಿಮಗೆ ತೋರಿಸಿ ಅದನ್ನು ಉದಾಹರಣೆ ಕೊಟ್ಟು ಮುಂದೆ ನಾನು ಬಹುಶಃ ಟೈಮ್ ಆಯ್ತು, ನಾನು ನಿಲ್ಲಿಸ್ತೇನೆ ಇಲ್ಲಿಗೆ. ಪ್ರಕಟಣಾ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10 ನಾನು ಓದ್ತೇನೆ. ಇವುಗಳಾದ ಮೇಲೆ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಇದು ನೋಡಿ, ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಈ ಸಭಾ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ತೆಗೆದುಕೊಂಡು ಹೋಗುವ ತನಕ, ಅಂದ್ರೆ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗಿ ಆತನು ಸಭೆಯನ್ನ ಗೌಪ್ಯವಾಗಿ ತೆಗೆದುಕೊಂಡು ತನ್ನ ಬಳಿಗೆ ಹೋಗುವುದರ ನಂತರ ಅಲ್ಲಿಯವರೆಗೆ ರಕ್ಷಣೆ ಹೊಂದಿರುವವರು ಒಂದು ಗುಂಪು ಇದ್ದಾರೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ಇನ್ನೊಂದು ಗುಂಪು ಕ್ರೈಸ್ತರಾಗ್ತಾರಂತೆ. ಅವ್ರು ಯಾರು ಅಂತ ಹೇಳಿದ್ರೆ, ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ 4 ಗುಂಪುಗಳು ಅವರು ಕ್ರೈಸ್ತರಾಗುವುದ ಬಗ್ಗೆ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. ಅವ್ರು ಏನಂತ ಹೇಳ್ತಾನೆ, ಈಗ ಯಾರಿಂದಲೂ ಎಣಿಸಲಾಗದಂತ, ಅಂದ್ರೆ ಎಷ್ಟು ಕೋಟಿ ಜನ ಇರ್ಬೋದು, ಲಕ್ಷೋಪಲಕ್ಷ, ಕೋಟ್ಯಾಂತರ ಕೋಟಿ. ಅಲ್ಲಿಗೆ ನೀವು ಅರ್ಥೈಸ್ಕೊಳ್ರಿ, ರಕ್ಷಣೆ ಎಷ್ಟು ಜನ ಹೊಂದುತ್ತಾರೆ ಅಂತ ತಿಳ್ಕೊಳ್ಳಿ. ನಾವೆಲ್ಲ ಇಲ್ಲಿ ನಮ್ಮ ಸಭೆನಲ್ಲಿ ಒಂದು 23 ಜನ, ಆ ಸಭೆನಲ್ಲಿ 15 ಜನ, ಆ ಸಭೆನಲ್ಲಿ ಒಂದು 300 ಜನ, ಈ ಸಭೆಯಲ್ಲಿ 12 ಜನ. ಅದು ಸಭಾಕಾಲದ ಲೆಕ್ಕ. ಬಟ್
ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದುವವರು ಯಾರಿಂದಲೂ ಎಣಿಸಲಾಗದಷ್ಟು ಜನ ಸಮೂಹ ಕರ್ತನ ಮುಂದೆ ಖರ್ಜೂರದ ಗಡಿಯನ್ನ ಎತ್ತು ನಿಂತಿತ್ತು. ಅವರು ಪ್ರಾರ್ಥನೆ ಮಾಡ್ತೀರಿ, ನೀನು ಎಷ್ಟರ ಹೊರಗೆ ಇನ್ನೂ ನೀನು ನ್ಯಾಯ ತೀರಿಸುವುದಿಲ್ಲ, ನಿನ್ನ ಮಕ್ಕಳಾದ ನಮ್ಮನ್ನ ತಲೆ ಕಡಿದು ರಕ್ತಪಾತ ಮಾಡದಂತವ್ರ ಮೇಲೆ ಯಾಕೆ ಇನ್ನು ಸುಮ್ಮನೆ ಇದೆಯಾ ಎಂಬುದಾಗಿ ಪ್ರಾರ್ಥಿಸುವುದನ್ನ ನಾವು ಗಮನಿಸುತ್ತೇವೆ. ಇನ್ನೂ ಎಷ್ಟೋ ಜನರು ರಕ್ಷಣಾ ಮಾರ್ಗಕ್ಕೆ ಬರಬೇಕಾಗಿದೆ, ಅಲ್ಲಿಯವರೆಗೆ ನೀವು ವಿಶ್ರಮಿಸಿಕೊಳ್ಳ್ರಿ ಅಂತ ಹೇಳಿ ದೇವದೂತನು ಹೇಳುವುದನ್ನ ನಾವು ಪ್ರಕಟಣೆಯಲ್ಲಿ ನಾವು ಗಮನಿಸ್ತೇವೆ. ಹೀಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಂದು ವಿಷಯವೂ ದೇವರ ಪ್ರೀತಿಯಿಂದ ಕೂಡಿದೆ. ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಭಯ ಪಡಬೇಕಾದದ್ದು ಶೋಧನೆಗೆ ಒಳಗಾಗಿ, ಪಾಪಕ್ಕೆ ಒಳಗಾಗಿ ಶಾಪವನ್ನ ಹೊಂದಿಕೊಳ್ಳದ ಹಾಗೆ ನಮ್ಮನ್ನ ನಾವು ಪವಿತ್ರಗೊಳಿಸಬೇಕೆಂಬುದು ಈ ವಾಕ್ಯದ ಇವತ್ತಿನ ಒಂದು ತಾತ್ಪರ್ಯವನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ನನಗೆ ಕೊಟ್ಟಂತ ಸಮಯದಲ್ಲಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ರೆ, ನೀವು ಕೂಡ ಎಲ್ರು ಸಮಾಧಾನವಾಗಿ ಈ ವಾಕ್ಯವನ್ನ ಕೇಳಿದ್ದೀರಿ. ಕರ್ತನು ಇನ್ನೂ ಹೆಚ್ಚಾಗಿ ನಿಮ್ಮನ್ನ ಆಶೀರ್ವಾದಿಸ್ಲಿ.